ಸಾರ್ವಜನಿಕರು ಎತ್ತಿರಲಿಲ್ಲ ದಯವಿಟ್ಟು. ಹಳ್ಳಿಗಳಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ಭಾಳ ಕಡಿಮೆ ಆಗ್ತದೆ. ಅದಕ್ಕೆ ಬೆಸುಗೆ ಆಗ್ತಕ್ಕಂಥದ್ದು ಯಾವುದೋ ಒಂದು ರಾಜಕಾರಣ ಇರಬೇಕು, ಯಾವುದೋ ಸಂದರ್ಭದಲ್ಲಿ ಇರಬೇಕಾಗುತ್ತೆ. ಆದರೆ ಅಭಿವೃದ್ಧಿ ಕೆಲಸಕ್ಕೆ ಯಾವತ್ತೂ ಕೂಡ ಅಡ್ಡಿ ಆಗಬಾರ್ದು. ಅಭಿವೃದ್ಧಿ ಕೆಲಸಗಳು ತನ್ನಷ್ಟು ತಾನೇ ನಡಿಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಮನೋಭಾವವನ್ನು ನಾವು ಬಳಸ್ಕೋಬೇಕಾಗ್ತದೆ. ಜನರನ್ನು ಕೂಡ ಮತ್ತು ಮುಖಂಡರು ಕೂಡ ಅದೇ ರೀತಿಯಾಗಿ ಇರಬೇಕಾಗ್ತದೆ. ಈ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ, ಇದು 3 ಥರ ವ್ಯವಸ್ಥೆ ಇತ್ತು. ಮೊದಲು ಗ್ರಾಮ ಪಂಚಾಯಿತಿ ಇತ್ತು, ಅದಾದ ಮೇಲೆ ಮಂಡಲ್ ಪಂಚಾಯಿತಿಗಳು ಬಂದು, ಅದಾದ್ಮೇಲೆ ತಿರುಗಿ ಗ್ರಾಮ ಪಂಚಾಯಿತಿ. ಈ 3 ವ್ಯವಸ್ಥೆನೂ ಕೂಡ ನಾನು ನೋಡಿರ್ತಕ್ಕಂಥವ್ರು. ಈ ವ್ಯವಸ್ಥೆ ಇವತ್ತಿರ್ತಕ್ಕಂಥ ವ್ಯವಸ್ಥೆ ಬರೋದಕ್ಕೆ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಯಿತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ. ಆಗ ಈ ಗ್ರಾಮ ಪಂಚಾಯಿತಿಗಳು ಚುನಾವಣೆ ಮಾಡ್ಬೋದು, ಬಿಡ್ಬೋದು, ಇರ್ಬೋದು, ಇರದೇ ಇರ್ಬೋದು. ಆದರೆ ಅದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿದರು. ಸಂವಿಧಾನವನ್ನು ಬದಲಾವಣೆ ಮಾಡಿದ ಮೇಲೆ ಈ ವ್ಯವಸ್ಥೆ ಬಂತು. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ. ಬಸವಲಿಂಗಪ್ಪನವರು ಅವಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಈ ವ್ಯವಸ್ಥೆ ಅಂದರೆ ಮಂಡಲ್ ಪಂಚಾಯಿತಿ ಇತ್ತಲ್ಲ, ಮಂಡಲ್ ಪಂಚಾಯತಿನ ಚುನಾವಣೆಗಳು ಪಕ್ಷದ ಆಧಾರದ ಮೇಲೆ ನಡೀತಾ ಇತ್ತು. ಅಂದರೆ ಎಲ್ಲ ಒಂದು ಕಡೆಗೆ ಪಂಚಾಯಿತಿಯಿಂದಲೇ ರಾಜಕಾರಣ, ಕಾಂಗ್ರೆಸ್ಸು, BJP, JDS. ಈಗ ಪರವಾಗಿಲ್ಲ, JDS BJP ಎರಡೂ ಒಂದಾಗಿವೆ. ಈ ರೀತಿಯಾಗಿ ಈಗ ಸಂಯುಕ್ತ ಕ್ಯಾಂಡಿಡೇಟ್ಗಳು ಅದು ಬರ್ತಾ ಇತ್ತು. ಇದು ಏನಾದರೂ ಕೂಡ ಸಿಂಬಲ್ ಇದ್ದಿದ್ರೆ ಅದನ್ನು ಹೋಗಬೇಕು ಅಂತೇಳಿ ಹಠ ಮಾಡಿದಲ್ಲಿ ನಾನು ಒಬ್ಬನೇ. ಅದು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಶಾಸಕರಾದವರು ಸೇರಿಕೊಂಡು ಯಾವುದೇ ಕಾರಣದಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರಾಜಕಾರಣ ಇರಬಾರ್ದು. ಇವತ್ತು ರಾಜಕೀಯ ಪಕ್ಷದ ಗುರುತುಗಳಿನ ಆಧಾರದ ಮೇಲೆ ಗೆದ್ದು ಬರಬಾರ್ದು. ಇಲ್ಲಂತಂದರೆ ರಾಜಕಾರಣ ಹಾಳಾಗೋಗುತ್ತೆ, ಹಳ್ಳಿಗಳು ಹಾಳಾಗೋಗ್ತವೆ ಅಂತಕ್ಕಂಥ ತೀರ್ಮಾನ ಮಾಡಿ ಅಂತಿಮವಾಗಿ ಗ್ರಾಮ ಪಂಚಾಯತಿ ಅಂತ ಮಾಡಿ, ಗ್ರಾಮ ಪಂಚಾಯತಿಯನ್ನು ಮಾಡಿ ಅದಕ್ಕೆ ಮಾನ್ಯತೆಯನ್ನು ಕೊಡುವಂಥ ಕೆಲಸವನ್ನು ಆಯಿತು. ಈಗ ಇದು ಸ್ವಲ್ಪ ಮಟ್ಟಿಗೆ ರಾಜಕಾರಣ ಕಡಿಮೆಯಾಗಿ ನಡೆಯುವಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಅಧಿಕಾರವನ್ನು ಕೊಡಬೇಕಲ್ಲ, ಗ್ರಾಮ ಪಂಚಾಯತಿಗೆ ಯಾವ್ಯಾವ ಅಧಿಕಾರಗಳನ್ನ ಕೊಡಬೇಕು, ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ಧಾರವಾಡದಲ್ಲಿ ಒಂದು ಬೇಲೂರು ಅಂತೇಳಿ, ಬೇಲೂರು ಡಿಕ್ಲರೇಷನ್ ಅಂತಲೇ ಕರಿತೀವಿ ನಾವು. ಬೇಲೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಅಧ್ಯಕ್ಷರನ್ನ ಕರೆಸಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ಅಧಿಕಾರವನ್ನು ಕೊಡಬೇಕು, ಗ್ರಾಮ ಪಂಚಾಯತಿಗಳಿಗೆ ಏನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸರ್ಕಾರದ ಅಧಿಕಾರವನ್ನು ಗ್ರಾಮ ಪಂಚಾಯತಿಗಳಿಗೆ ವರ್ಗಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಇದೆಲ್ಲ ಮಾಡಿದ್ದೇನು ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರಾಮಗಳು ಅಭಿವೃದ್ಧಿ ಆಗಬೇಕು. ಗ್ರಾಮಗಳಿಗೆ ಏನು ಬೇಕು ಬೇಡ ಅಂತಕ್ಕಂಥದ್ದು ನಾನು ಕೂಡ ನಿಮ್ಮಂಗೆ ಜನಪ್ರತಿನಿಧಿಯಾಗಿರ್ತಕ್ಕಂಥ ನಾನೆಲ್ಲೋ ಕೂತು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳನ್ನು ನೀವೇ ಇತ್ಯರ್ಥ ಮಾಡುವಂಥ ರೀತಿಯಲ್ಲಾಗಬೇಕು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಈ ಪಂಚಾಯತಿನಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪಕ್ಷಗಳ ಗುರುತು ಇರಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ. ಅದನ್ನು ನಾನು ಒಂದೇ ಮಾತು ಹೇಳ್ತೀನಿ, ಯಾವತ್ತೂ ಕೂಡ ಅದನ್ನು ನೀವು ಎಲ್ಲರನ್ನೂ ಕೂಡ ಪ್ರೀತಿಸ್ತಕ್ಕಂಥ ರೀತಿಯಲ್ಲಿ ಜಾತಿ, ಧರ್ಮ, ಭಾಷೆ ಇವೆಲ್ಲದನ್ನು ಬಿಟ್ಟು ಎಲ್ಲರೂ ಕೂಡ ನಾವು ಒಂದೇ ಗ್ರಾಮದ ಅಭಿವೃದ್ಧಿ ಆಗಬೇಕು, ಗ್ರಾಮಕ್ಕೆ ಏನಾಗಬೇಕು, ಮುಂದೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಕೂತು ನೀವು ಚಿಂತನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನನ್ನ ಪ್ರಕಾರ ಈ ಹರೀಶ್ ಅವರು ಇಲ್ಲಿ ಇಒ ಆಗಿ ಬಂದ ಮೇಲೆ ಸಾಕಷ್ಟು ಈ ಭಾಗದಲ್ಲಿ ಎಲ್ಲ ಪಂಚಾಯತ್ ಕಟ್ಟಡಗಳನ್ನು ಕೂಡ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸಿ ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಒಳ್ಳೆ ಬೆಳವಣಿಗೆ. ಯಾಕೆಂತ ಹೇಳಿದ್ರೆ ಬೆಂಗಳೂರಿನಲ್ಲಿ
ವಿಧಾನಸೌಧ ಹೇಗೋ, ಶಿರಾದಲ್ಲಿ ತಹಶೀಲ್ದಾರ್ರವರ ತಾಲೂಕು ಆಫೀಸ್ ಕಚೇರಿ ಹೇಗೋ, ಹಾಗೆ ಈ ಗ್ರಾಮ ಪಂಚಾಯಿತಿಯ 7-8-10 ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಈ ಕಟ್ಟಡ ಕಾರ್ಯನಿರ್ವಹಿಸುತ್ತೆ. ಅಧ್ಯಕ್ಷರು ಒಂದು ರೀತಿ ಈ ಭಾಗಕ್ಕೆ ಮುಖ್ಯಮಂತ್ರಿಗಳಿದ್ದಂಗೆ ಇರ್ತಾರೆ. ಇನ್ನು PDO ಅವರು ಒಂದು ರೀತಿ ತಹಶೀಲ್ದಾರ್ ಅವರ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಈ PDO ಅನ್ನೋದು ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ ಅಂತ ಏನು ಕರಿತೀವಿ, ಅವರಿಗೆ ದೊಡ್ಡ ಜವಾಬ್ದಾರಿ ಇದೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಅವ್ರಿಗೊಂದು ಕೂತ್ಕೊಳ್ಳೋದಕ್ಕೊಂದು ಜಾಗ, ಮತ್ತು ಆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಕೂಡ ಎಲ್ಲೋ ಹೋಗಿ ಎಲ್ಲೋ ಅಲ್ಲಿ ಇಲ್ಲಿ ಹುಣಸೆ ಮರದಡಿಯಲ್ಲಿ ಮೀಟಿಂಗ್ ಮಾಡೋ ಬದಲು ಈ ಜಾಗದಲ್ಲಿ ಬಂದು ಅವ್ರಿಗೂ ಒಂದು ಹೆಮ್ಮೆ ಇರುತ್ತೆ, ಗೌರವ ಇರುತ್ತೆ. ಪಂಚಾಯತ್ ಸದಸ್ಯರು ಅಂದರೆ ಅವ್ರಿಗೂ ಕೂಡ ದೊಡ್ಡ ಮಟ್ಟದ ಗೌರವ. ಅಲ್ಲಿ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ. ಇವರೆಲ್ಲರಿಗೂ ಕೂಡ ತಮಗೂ ಒಂದು ಜವಾಬ್ದಾರಿ ಇದೆ, ಇದು ಸಂವಿಧಾನದತ್ತವಾಗಿ ಬಂದಂಥ ಜವಾಬ್ದಾರಿ ಅಂಥೇಳಿ ಒಂದು ರೀತಿಯ ಹೆಮ್ಮೆ ಇರುತ್ತೆ, ಉತ್ಸಾಹ ಇರುತ್ತೆ. ಹಾಗಾಗಿ ಈ ಕಟ್ಟಡಗಳು ಮತ್ತು ಕೂತ್ಕೊಳ್ಳೋದಕ್ಕೆ ಅವರಿಗೆ ಆ ಕಚೇರಿಗಳು ಇವೆಲ್ಲವೂ ಕೂಡ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಸೊ ಇದನ್ನು ಮನಗಂಡು ಇದಾಗಿದೆ. ಇದರ ಜೊತೆಯಲ್ಲಿ ನನಗೆ ಒಂದು ಅನಿಸೋದು, ಮುಂದಿನ ದಿನಮಾನಗಳಲ್ಲಿ ಇವತ್ತು ನಿಮ್ಮ PDO ಅರಸಲ್ಲ, ಹಿಂದೆ ಇದ್ದವರು ಅರಸು, ಈಗಿರೋದು ಗಂಗಾಧರ್. ಆ PDOಗಳೆಲ್ಲ ಹೈಲಿ ಎಜುಕೇಟೆಡ್ ಇರ್ತಾರೆ, ಅವರೆಲ್ಲ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ ಇರ್ತಾರೆ. ಇದು ಭಾಳ ಒಳ್ಳೆ ಕಾನ್ಸೆಪ್ಟು. BJP ಗೌರ್ಮೆಂಟಲ್ಲಿ ಯಡಿಯೂರಪ್ಪನವರಿದ್ದಾಗ ಶೋಭಾ ಕರಂದ್ಲಾಜೆ ಅವರು ಈ ಕಾನ್ಸೆಪ್ಟನ್ನು ತಂದರು. PDOಗಳಂತ ನೇಮಕ ಆಗಬೇಕು, ಅವರು ದೊಡ್ಡ ಜವಾಬ್ದಾರಿ ಕೊಡಬೇಕು ಅಂತ. ನನಗೆ ಇನ್ನೊಂದು ಕನಸೇನಿದೆ ಅಂತ ಹೇಳಿದ್ರೆ, ಈ PDOಗಳಿಗೆ ಈ 7-8 ಹಳ್ಳಿ ಶಾಲೆಗಳನ್ನು ನೋಡ್ಕೋಕೆ ಕೂಡ ಜವಾಬ್ದಾರಿ ಕೊಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿರೋ ಮುಖ್ಯೋಪಾಧ್ಯಾಯರು ಏನಿರ್ತಾರೆ ಅವರ ಜೊತೆಗೆ ಇವರು ಕೂಡ ಸೇರಿಕೊಂಡು ಅಲ್ಲಿ ಮೂಲಭೂತ ಸೌಲಭ್ಯ ಏನಾಗಿದೆ, ಒಂದು ಸರ್ಕಾರಿ ಶಾಲೆಗಳು ಅಂದರೆ ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಅದು ನಮ್ಮದಲ್ಲ ಅಂಥೇಳಿ ಒಂದು ವಾತಾವರಣ ಇದೆ. ಹಾಗಾಗಿ PDO ಅಲ್ಲಿ ತೊಡಗಿಸ್ಕೊಂಡ್ರೆ ಪಂಚಾಯತ್ ಸದಸ್ಯರು ಕೂಡ ಅಲ್ಲಿ ತೊಡಗಿಸ್ಕೋತಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ PDO ಅವ್ರಿಗೆ ಈ ಶಾಲೆಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ, ಈ ಅಂಗನವಾಡಿಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ, ಅಲ್ಲಿ ಬೇಕಾದಂಥ ಕಟ್ಟಡ ಇನ್ನೊಂದು ಮತ್ತೊಂದು ಕೊಡುವಂಥ ರಿಪೇರಿ ಮಾಡುವಂಥ ಜವಾಬ್ದಾರಿ, ಜೊತೆಗೆ ಒಂದು ಶಾಲಾ ಬಸ್ಗಳು ಓಡಾಡಬೇಕು. ಇನ್ಮೇಲೆ ಈ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಕರ್ಕೊಂಡು ಬರೋದಕ್ಕೆ ಈಗ ಆಲ್ರೆಡಿ ಕಾನ್ಸೆಪ್ಟ್ ಬದಲಾಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಲ್ಲ. ಇವತ್ತು ಎಷ್ಟು ಉತ್ಸಾಹದಿಂದ ನಿಮ್ಮೂರಿನ ಪಂಚಾಯತ್ ಕಟ್ಟಡ ಉದ್ಘಾಟನೆ ಮಾಡಿದ್ರಿ, ನೀವೆಲ್ಲ ಭಾಗಿಯಾದ್ರಿ. ಇನ್ನೊಂದು ಆಗಬೇಕಾಗಿರೋದು ಭಾಳ ಮುಖ್ಯವಾಗಿ ಅಂದರೆ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆ ಇರಬೇಕು. ಆ ಶಾಲೆಯ ಕಡೆ ಊರಿನ ಎಲ್ಲ ಗ್ರಾಮಸ್ಥರ ಒಂದು ಒಲವು, ಅವರ ಒಂದು ಗಮನ ಇರಬೇಕಾಗುತ್ತೆ. ಬಹಳ ವರ್ಷಗಳಿಂದಲೂ ಕೂಡ ಒಂದು ಹೋರಾಟವನ್ನ ಮಾಡಿ ಈ ಗ್ರಾಮ ಪಂಚಾಯಿತಿಯನ್ನ ಕೇಂದ್ರ ಸ್ಥಾನದಲ್ಲೇ ಉಳಿಸ್ಕೋಬೇಕು ಎಂಬ ನಿಲುವಿನಿಗೆ ಬದ್ಧರಾಗಿ ಬಹಳಷ್ಟು ಮುಖಂಡರು ಈ ಕೆಲಸವನ್ನ ಮಾಡಿ ಇವತ್ತು ನೂತನ ಕಟ್ಟಡವನ್ನ ಕಟ್ಟಿದ್ದಾರೆ. ಒಂದು ಕಟ್ಟಡ ಕಟ್ಟಬೇಕಾದ್ರೂ ಕೂಡ ಹಲವಾರು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನೂ ಕೂಡ ಎದುರಿಸಿ ಕಟ್ಟಡವನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಜ ಕೂಡ ಹೋರಾಟ ಮಾಡಿರ್ತಕ್ಕಂಥ ಇಂದಿನ ಮಹನೀಯರನ್ನ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗ್ತದೆ. ಒಂದು ಈ ಒಂದು ಕಟ್ಟಡ ಇಲ್ಲಿ ಕಟ್ಟೋದಿಕ್ಕೆ ಭೂದಾನ ಮಾಡಿರ್ತಕ್ಕಂಥ ಏನು ಆ ಮುಕ್ಕಣ್ಣಪ್ಪನವರ ವಂಶಸ್ಥರು, ಮತ್ತು ಎರಡನೇದಾಗಿ ಗುಂಡಪ್ಪನವರು ಅಂದ್ರೆ ಅವರೊಂಥರ ಸರ್ವಪಕ್ಷದ ನಾಯಕರಿದ್ದಂಗೆ. ಒಟ್ಟಾರೆ ಊರಿಗೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲ ಲೀಡರ್ಗಳ ತಕ್ಕೂ ಅವ್ರು ಏನಿಲ್ಲ, ಈ ಕೆಲಸ ನಮ್ಗೆ ಆಗ್ಲೇಬೇಕು ಅಂತೇಳಿ ಪಟ್ಟು ಬಿಡದಲೆ ಏನಾದ್ರೂ ಕೂಡ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಂದ್ರೆ ನಿಜ ಕೂಡ ಗುಂಡಪ್ಪನವರು ಆ ಮಟ್ಟಿಗೆ. ಮತ್ತೆ ಇಲ್ಲಿ ಪಂಚಾಯತಿ ಉಳ್ಳಲೇಬೇಕು ಅಂತೇಳಿ ಹಿಂದೆಲ್ಲ ಕೂಡ ಪಂಚಾಯತಿ ಇಲ್ಲಿ ಆಗದಕ್ಕೆ ಕಾರಣ ನಮ್ಮ ಹಿಂದಿನ ಶಾಸಕರು CJ ಮುಕ್ಕಣ್ಣಪ್ಪನವರು. ಇವರೆಲ್ಲರೂ ಕೂಡ ಹೋರಾಟದ ಫಲವಾಗಿ ಇವತ್ತು ಪಂಚಾಯಿತಿ ಆಗಿದೆ. ಅದ್ರ ಜೊತೆಗೆ ನಮ್ಮ ಕಟ್ಟಡವನ್ನ ನೂತನವಾಗಿ ಕಟ್ಟೋದಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಯಾಗಿರ್ತಕ್ಕಂಥ ಹರೀಶ್ ಸರ್ ಅವರು ಈಗಾಗಲೇ ತಾಲೂಕಲ್ಲಿ ಸುಮಾರು 32 ಗ್ರಾಮ ಪಂಚಾಯಿತಿಗಳಿದಾವೆ. 36 ಸರ್ ಅಲ್ಲಲ್ಲ, ಒಟ್ಟು ನಮ್ಮ ಕ್ಷೇತ್ರ ಶಿರಾ ಕ್ಷೇತ್ರಕ್ಕೆ 36, ಬುಕ್ಕಾಪಟ್ಟಣ ಒಂದು 6,
35 ಒಂದು 6 ಒಟ್ಟು 42 ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಸಿರಾ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ 50% ಈ ಕಟ್ಟಡವನ್ನ ಈಗಾಗಲೇ ನಮ್ಮ ಹರೀಶ್ ಸರ್ ಅವರು ಕಟ್ಟಿಸಿದ್ದಾರೆ. ನಿಜ ಕೂಡ ಅವರ ಒಂದು ಸಾಧನೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಹೆಂಗೆ ಅಂತಾರೆ, ನಮ್ಮ ಹಿಂದಿನ ಪಿಡಿಒಗಳು ಸಾಕಷ್ಟು ಜನ ಪಿಡಿಒಗಳು ಇಲ್ಲ ಸಿರಾ ತಾಲೂಕಲ್ಲೇ ಕೂಡ ಇದ್ದಂತವ್ರು. ಬಟ್ ಅವ್ರು ಯಾರಿಗೂ ಕೂಡ ಈ ಕಟ್ಟಡದ ಒಂದು ಕಾನ್ಸೆಪ್ಟ್ ಕಟ್ಟಬೇಕು ಇನ್ನೊಂದು ಮಾಡ್ಬೇಕು ಎಂಬ ಒಂದು ಮನಸ್ಥಿತಿ ಅವತ್ತು ಕಡಿಮೆ ಇತ್ತು. ಅವ್ರೆಲ್ರಿಗೂ ಕೂಡ ಒಂದು ದಾರಿ ತೋರಿಸ್ತೀವಿ. ಇಲ್ಲ ನೀವು ಈ ಚಾನಲ್ ಅಲ್ಲಿ ಹೋಗ್ಲೇಬೇಕು, ಈ ಚಾನಲ್ ಅಲ್ಲಿ ಹೋಗಿ ಒಂದೇನಾದ್ರೂ ಕೂಡ ನಿಮ್ಮ ಒಂದು ಪಂಚಾಯತಿಗಳಲ್ಲಿ ಒಂದು ಸಾಧನೆ ಮಾಡಬೇಕು ಎಂಬ ಒಂದು ದಿಕ್ಕನ್ನು ತೋರಿಸಿರ್ತಕ್ಕಂಥವ್ರು ನಿಜ ಕೂಡ ಹರೀಶ್ ಸರ್ ಅವರು. ಆ ದಿಕ್ಕಿನಲ್ಲಿ ಇವತ್ತು ಎಲ್ಲ ಪಿಡಿಒರವರು ಕೂಡ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನ ಈ ತಾಲೂಕಲ್ಲಿ ನೀವೆಲ್ಲರೂ ತೋರಿಸಿದ್ದೀರ. ನಮ್ಮ ಏನು ಆಡಳಿತ ಮಂಡಳಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು, ಅಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ವಿಶ್ವಾಸಕ್ಕೆ ತಗೊಂಡು ಕಟ್ಟಡವನ್ನು ಕಟ್ಟಬೇಕು ಎಂಬ ನಿಲುವಿನಲ್ಲಿ ನೀವೆಲ್ಲರೂ ಕೂಡ ಭದ್ರಾಗಿ ಇವತ್ತು ಕೆಲಸವನ್ನ ಮಾಡಿದಿರ. ನಿಜ ಕೂಡ ಒಂದು ರೀತಿ ಸಮರೋಪಾದಿನಲ್ಲಿ ಈ ತಾಲೂಕಿನಲ್ಲಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಶಕ್ತಿಯನ್ನ ಇವತ್ತು ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಾ. ಆ ನಿಟ್ಟಿನಲ್ಲಿ ನಮ್ಮ ಚಿದಾನಂದ ಗೌಡ್ರವರು ಕೂಡ ಇವತ್ತು ತಾಲೂಕಲ್ಲಿ ಎಲ್ಲಿ ಕಟ್ಟಡಕ್ಕೆ ಸಮಸ್ಯೆ ಐತೆ ಅಂದ ತಕ್ಷಣ ಅಲ್ಲಿ ಅವ್ರದೇ ಆದಂತ ಅನುದಾನದಲ್ಲಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ನಾನು ಕಳೆದ 3-4 ದಿನ ಆಗಿರ್ಬೇಕು ಅಲ್ವಾ ಗಂಗಾಧರ್ ಸರ್, 4 ದಿನದಾಗೆ ನಾನು ನಮ್ಮ ಚಿದಾನಂದ ಗೌಡ್ರಿಗೆ ಒಂದು ಫೋನ್ ಮಾಡಿದೆ. ಬಿಲ್ಡಿಂಗ್ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಆ ಬಿಲ್ಡಿಂಗಿಗೆ ಇವತ್ತು ಪೀಠೋಪಕರಣಗಳಿಲ್ಲ, ಪೀಠೋಪಕರಣ ಇಲ್ದಲೇ ಪಂಚಾಯತಿ ಉದ್ಘಾಟನೆ ಮಾಡಿದೆ, ಅದು ಒಂದು ರೀತಿ ಅಂದ ಕಾಣೋದಿಲ್ಲ. ಅಲ್ಲಿ ಹೋಗ್ತಕ್ಕಂಥ ಅಧ್ಯಕ್ಷರು ಸದಸ್ಯರುಗಳಿಗೆ ಅಲ್ಲ ಚೇಂಬರ್ ಅಲ್ಲಿ ಕೂತ್ಕೊಂಬಕ್ಕೆ ಒಂದು ಅವಕಾಶ ಇಲ್ದಿರಿ. ಹಾಗೆ ಸರ್ ಏನ ಮಾಡಿ ನಿಮ್ಮ ಅನುದಾನದಲ್ಲಿ ನೀವು ಹಾಕೊಡ್ಬೇಕು ಹಂಗಂದು ತಕ್ಷಣ ಅವ್ರೊಂದು ಮಾತು ಹೇಳಿರು, ಆಯ್ತು ಗೌಡ್ರೆ ನನಗೆ ಇನ್ ಕೇವಲ ನಾನು ಈ ವರ್ಷದ ಅಂದಾಲ್ 3 ಲಕ್ಷ ಉಳಿದೈತೆ, ಅವ್ರಿಗೆ ಹೇಳ್ಬಿಡಿ ಅನುದಾನವನ್ನ ಕಟ್ ಕಳಿಸ್ತೀನಿ, ಅಷ್ಟು 3 ಲಕ್ಷಕ್ಕೂ ಪೀಠೋಪಕರಣ ಹಾಕ್ತೀನಿ. ಮತ್ ಇನ್ನೊಂದು ಮಾತು ಹೇಳಿದೆ, ಇಲ್ಲಣ್ಣ ಎಲ್ಲಾ ಕಡೆಗೂ ಒಂದೊಂದು ನೀವು ಸೋಲಾರ್ ಲೈಟ್ ಅನ್ನ ನೀವು ಹಾಕೊಟ್ಟಿದ್ದೀರಾ ಪಂಚಾಯತಿ ಮುಂದ್ಗಡೆ, ಇಲ್ಲೂ ಕೂಡ ಒಂದು ಸೋಲಾರ್ ಲೈಟ್ ಅನ್ನ ಪಂಚಾಯತಿ ಮುಂದೆ ಹಾಕೊಡ್ಬೇಕು. ಆಯ್ತು ಅದಕ್ಕೂ ಹಾಕಿಸ್ಕೊಡ್ತೀನಿ, ಹೇಳ್ಬಿಡಿ ಸೋಲಾರ್ ಲೈಟ್ ಕೂಡ ಕೊಡ್ತೀನಿ. ಅದು ಅವರ ಸ್ವಂತ ಅನುದಾನದಲ್ಲಿ ಯಾವುದೇ ಆದಂತ ಒಂದು ಟ್ರಸ್ಟ್ ಅನ್ನು ಮಾಡ್ಕೊಂಡು ಆ ಅನುದಾನದಲ್ಲಿ ಇವತ್ತು ಒಂದು ಎಲ್ಲ ಕಡೆ ಸೋಲಾರ್ಸ್ ಮುಖ್ಯವಾದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಈಗ ಸೋಲಾರ್ನ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ.